ಮಂಗಳವಾರ ಸುಪ್ರೀಂ ಕೋರ್ಟ್ ಬಾಬಾ ರಾಮದೇವ್ಗೆ ಚಾಟಿ ಬೀಸಿದೆ. ಆದರೆ ಅದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಅದನ್ನು ಪ್ರಶ್ನೆ ಮಾಡಿದೆ. ರಾಮದೇವ್ ಈ ದೇಶಕ್ಕೆ ಕರೋನಾದ ಔಷಧಿಯನ್ನು ತಂದಿದ್ದೇನೆ ಅಂತ ಮಂಕು ಬುದ್ಧಿ ಎರಚ್ತಾ ಇದ್ದಾಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇತ್ತು, ಅದನ್ನ ಈಗ ನೆನಪಿಸಿಕೊಳ್ಳಲೇಬೇಕಾಗಿದ್ದು ಯಾಕೆ ಅತ್ಯಂತ ಅಗತ್ಯ. ಮೊದಲನೇದಾಗಿ ಬಾಬಾ ರಾಮದೇವ್ಗೆ ನ್ಯಾಯಮೂರ್ತಿಗಳಾದ ಹಿಮಾ ಕೊಹ್ಲಿ ಮತ್ತು ಅಜಾನುದ್ದೀನ್ ಅಮಾನುಲ್ಲಾ ಅವರಿದ್ದಂತಹ ಸುಪ್ರೀಂ ಕೋರ್ಟ್ ಪೀಠ ಛೀಮಾರಿ ಹಾಕಿದ್ದನ್ನ ಗಮನಿಸೋಣ. ಪತಂಜಲಿ ಉತ್ಪನ್ನಗಳ ದಾರಿ ತಪ್ಪಿಸುವಂತಹ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನೆದುರು ಹಾಜರಾಗಿದ್ದಂತಹ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಇಬ್ಬರಿಗೂ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಜಾಹೀರಾತುಗಳನ್ನ ನಿಲ್ಲಿಸೋದಕ್ಕೆ ವಿಫಲವಾಗಿ ಕೇವಲ ನೆಪ ಮಾತ್ರದ ಕ್ಷಮೆಯಾಚನೆ ಅಫಿಡೇವಿಟ್ ಸಲ್ಲಿಸಿದಂಥ ಇಬ್ಬರಿಗೂ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ನ್ಯಾಯಾಲಯಕ್ಕೆ ನೀಡಿದಂತಹ ಭರವಸೆಯನ್ನು ಉಲ್ಲಂಘಿಸಿ ತಪ್ಪು ದಾರಿಗೆಳೆಯುವಂತಹ ವೈದ್ಯಕೀಯ ಜಾಹೀರಾತುಗಳನ್ನು ಪ್ರಕಟಿಸಿದ ಕುರಿತು ಪತಂಜಲಿಯ ಕ್ಷಮೆಯನ್ನ ಸ್ವೀಕರಿಸೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಜಾಹೀರಾತುಗಳ ಪ್ರಸಾರವನ್ನ ನಿಲ್ಲಿಸುವಂತೆ ಕಂಪನಿಗೆ ಕೋರ್ಟ್ ಆದೇಶಿಸಿರೋದ್ರ ಬಗ್ಗೆ ತನ್ನ ಮಾಧ್ಯಮ ವಿಭಾಗಕ್ಕೆ ತಿಳಿದಿರಲಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಪೀಠ ಗಂಭೀರವಾಗಿ ಪರಿಗಣಿಸಿತು. ಕ್ಷಮೆಯಾಚನೆ ಅಫಿಡೇವಿಟ್ನಲ್ಲಿ ಈ ಹೇಳಿಕೆಯನ್ನ ನೀಡಿದ್ರು. ಸಮರ್ಥನೀಯವಲ್ಲ ಅಂತ ಅಂದ ಮೇಲೆ ನೀವು ಕ್ಷಮೆಯಾಚಿಸಿಯೂ ಕೂಡ ಪ್ರಯೋಜನ ಇಲ್ಲ, ಇದು ಸುಪ್ರೀಂ ಕೋರ್ಟ್ಗೆ ನೀಡಿದಂತಹ ಭರವಸೆಯ ಸಂಪೂರ್ಣ ಉಲ್ಲಂಘನೆ ಅಂತ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಕೋರ್ಟ್ ಆದೇಶದ ಬಗ್ಗೆ ನಿಮ್ಮ ಮಾಧ್ಯಮ ವಿಭಾಗಕ್ಕೆ ತಿಳಿದಿಲ್ಲ ಅನ್ನೋದನ್ನ ಒಪ್ಪೋದಿಕ್ಕಾಗಲ್ಲ, ಅದು ಕೇವಲ ಬಾಯಿ ಉಪಚಾರದ ಮಾತು. ನೀವು ಗಂಭೀರವಾದಂತಹ ಮುಚ್ಚಳಿಕೆಯನ್ನ ಎಗ್ಗಿಲ್ಲದೆ ಉಲ್ಲಂಘಿಸಿದ್ದೀರಿ. ಈ ನಡೆ ತೋರಿಕೆಯದ್ದು, ನಿಮ್ಮ ಕ್ಷಮೆಯಾಚನೆಯನ್ನ ನಾವ್ ಯಾಕೆ ಒಪ್ಪಬೇಕು ಅಂತ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಕೇಳಿದ್ರು. ಕೋರ್ಟ್ಗೆ ನೀಡಿರುವಂತಹ ಭರವಸೆಗೆ ಬದ್ಧರಾಗಿರಬೇಕು, ಆದ್ರೆ ನೀವು ಎಲ್ಲಾ ಎಲ್ಲೆಗಳನ್ನ ಮೀರಿದ್ದೀರಿ ಅಂತ ಕೋರ್ಟ್ ಚಾಟಿ ಬೀಸ್ತು. ಇದೆಲ್ಲವೂ ಅಸಂಬದ್ಧವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಕೆಲವು ಸಂದರ್ಭಗಳನ್ನ ಅವುಗಳ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ, ಅಷ್ಟೊಂದು ಉದಾರತೆ ತೋರಿಸೋದಿಕ್ಕೆ ಆಗೋದಿಲ್ಲ ಅಂತ ನ್ಯಾಯಮೂರ್ತಿ ಅಮಾನುಲ್ಲಾ ಹೇಳಿದ್ರು. ದಾಖಲೆಗಳನ್ನ ಲಗತ್ತಿಸಲಾಗಿದೆ ಅಂತ ನೀವು ಹೇಳಿದ್ದೀರಿ, ಆದ್ರೆ ದಾಖಲೆಗಳನ್ನ ನಂತರ ಸೃಷ್ಟಿ ಮಾಡಲಾಗಿದೆ. ಕೆಲವು ತಿರುಚಲಾದಂತಹ ದಾಖಲೆಗಳು ಸೇರಿವೆ. ಇದು ವಚನ ಭ್ರಷ್ಟತೆಯ ಸ್ಪಷ್ಟ ಉದಾಹರಣೆ. ಇದು ಸಂಪೂರ್ಣ ಅವಿಧೇಯತೆ ಅಂತ ಪೀಠ ಹೇಳ್ತು. ದಾರಿ ತಪ್ಪಿಸುವಂತಹ ಜಾಹೀರಾತುಗಳನ್ನು ಪ್ರಕಟಿಸದಂತೆ ಸುಪ್ರೀಂ ಕೋರ್ಟ್ ಪತಂಜಲಿಗೆ ಎಚ್ಚರಿಕೆಯನ್ನು ನೀಡಿದಂತಹ ಕೆಲ ದಿನಗಳ ಬಳಿಕ ಬಾಬಾ ರಾಮದೇವ್ ಪತ್ರಿಕಾಗೋಷ್ಠಿ ನಡೆಸಿದಂತಹ ರೀತಿಯನ್ನ ಕೂಡ ಪೀಠ ಟೀಕೆ ಮಾಡಿತು. ಅವರಿಗೆ ಖುದ್ದು ಹಾಜರಿಯಿಂದ ವಿನಾಯಿತಿ ಇಲ್ಲ, ಮುಂದಿನ ವಿಚಾರಣೆ ವೇಳೆಯೂ ಕೂಡ ಹಾಜರಿರಬೇಕಾಗುತ್ತೆ ಅಂತ ನ್ಯಾಯಾಲಯ ಎಚ್ಚರಿಕೆಯನ್ನ ನೀಡಿತು. ವಿಚಾರಣೆಯನ್ನ ಕೋರ್ಟ್ ಏಪ್ರಿಲ್ 10ಕ್ಕೆ ಮುಂದೂಡಿದೆ. ಕೇಂದ್ರದ ವಿರುದ್ಧ ಕೂಡ ಕೋರ್ಟ್ ಈ ವೇಳೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಕೋವಿಡ್ ಕಾರಣದಿಂದಾಗಿ ಜನರು ಸಂಕಷ್ಟಕ್ಕೀಡಾಗಿದ್ದಂತಹ ಸಂದರ್ಭದಲ್ಲಿ ಪತಂಜಲಿಯ ಸುಳ್ಳು ಜಾಹೀರಾತುಗಳ ವಿರುದ್ಧ ಕೇಂದ್ರ ಸರ್ಕಾರ ಯಾಕೆ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ, ಆ ಹೊತ್ತಲ್ಲಿ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಪತಂಜಲಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ಬದಲು ಕೇಂದ್ರ ಸರ್ಕಾರ ಲಸಿಕೆ ಜೊತೆ ಈ ಕಂಪನಿಯ ಔಷಧಗಳನ್ನ ಪೂರಕವಾಗಿ ತೆಗೆದುಕೊಳ್ಳಬಹುದು ಅಂತ ಕೂಡ ಅನುಮೋದನೆ ನೀಡಿದ್ರ ಬಗ್ಗೆಯೂ ಕೋರ್ಟ್ ಆಕ್ಷೇಪ ಮಾಡಿತು. ಹಾಗಾದ್ರೆ ಆ ಹೊತ್ತಲ್ಲಿ ಮೋದಿ ಸರ್ಕಾರ ಏನ್ ಮಾಡ್ತಾ ಕೂತಿತ್ತು, ಅದನ್ನ ಈ ದೇಶದ ಜನ ಈಗ ನೆನಪಿಸ್ಕೊಳ್ಬೇಕಾಗಿದೆ. ಆಗ ಮೋದಿ ಸರ್ಕಾರ ಪತಂಜಲಿಗೆ ಲಾಭ ಮಾಡಿಕೊಡೋದಿಕ್ಕೆ ತನ್ನದೇ ಅವೈಜ್ಞಾನಿಕ ಪ್ರತಿಪಾದನೆಗಳಲ್ಲಿ ತೊಡಗಿತ್ತು. ದೇಶದಲ್ಲಿ ಜನ ಕನಿಷ್ಠ ಆಕ್ಸಿಜನ್ ಸಿಗದೆ ಸಾಯ್ತಾ ಇರುವಾಗ ಪತಂಜಲಿಯ ವಿವಾದಿತ ಕೊರೋನಿಲ್ ಔಷಧಿಯ ಪ್ರಮೋಷನ್ ನಲ್ಲಿ ಸ್ವತಃ ಮೋದಿ ಸಂಪುಟದ ಆರೋಗ್ಯ ಮಂತ್ರಿಯೇ ನಿರತರಾಗ್ಬಿಟ್ಟಿದ್ರು. ಈ ಧಾವಂತದಲ್ಲಿ ಅದು ಕೋರ್ಟ್ ನಿರೀಕ್ಷೆ ಮಾಡಿದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದನ್ನೇ ಮರ್ತಾಗಿತ್ತು. ಅತ್ಯಂತ ಅಗತ್ಯವಾಗಿದ್ದಂತಹ ಆ ಸಂದರ್ಭದಲ್ಲೂ ಮೋದಿ ಸರ್ಕಾರ ಒಂದಿಷ್ಟು ವೈಜ್ಞಾನಿಕ ಮನೋಭಾವವನ್ನ ತೋರ್ಲೇ ಇಲ್ಲ. ಅದರ ಪ್ರತಿ ನಡೆಗಳಲ್ಲಿಯೂ ಕೂಡ ಅದು ಸ್ಪಷ್ಟವಾಗಿದೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಜನರಿಗೆ ಕನಿಷ್ಠ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸೋದಕ್ಕೆ ಆಗದಂತಹ ಮೋದಿ ಸರ್ಕಾರ ಇಂಥದೇ ಹಲವು ಬಾಲಿಶ ಹಾಗೂ ಅವೈಜ್ಞಾನಿಕ ಜನವಿರೋಧಿ ನಡವಳಿಕೆಗಳನ್ನು ತೋರ್ತು. ಬಾಬಾ ರಾಮದೇವ್ ಔಷಧದ ಬಗ್ಗೆ ಪ್ರಮೋಷನ್ ಅಲ್ಲಿ ತೊಡಗಿದ್ದು ಕೂಡ ಅಂಥದೇ ಹಾಸ್ಯಾಸ್ಪದ ನಡವಳಿಕೆಯಾಗಿತ್ತು. ಪತಂಜಲಿಯ ವಿವಾದಿತ ಕೊರೋನಿಲ್ ಔಷಧಿಯ ಪ್ರಮೋಷನ್ ಅಲ್ಲಿ ಸ್ವತಃ ಮೋದಿ ಸಂಪುಟದ ಆರೋಗ್ಯ ಮಂತ್ರಿ ನಿರತರಾಗ್ಬಿಟ್ಟಿದ್ರು. ಕೊರೋನಿಲ್ ಪ್ರಚಾರದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹಾಗೂ ನಿತಿನ್ ಗಡ್ಕರಿ ಹಾಜರಿದ್ರು. ವೈದ್ಯರು ಯಾವುದೇ ರೀತಿಯಲ್ಲಿ ಔಷಧಗಳ ಪ್ರಚಾರದಲ್ಲಿ ತೊಡಗಬಾರದು ಅನ್ನೋಂಥ ನಿಯಮ ಇದ್ರು ಸ್ವತಃ ವೈದ್ಯರಾಗಿದ್ದಂತಹ ಸಚಿವ ಹರ್ಷವರ್ಧನ್ ಪತಂಜಲಿಯ ಕೊರೋನಿಲನ್ನ ಪ್ರಚಾರ ಮಾಡೋದಕ್ಕೆ ನಿಂತರು. ಕೊರೋನಿಲ್ ಮಾತ್ರೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದಲೇ ಅನುಮತಿ ಸಿಕ್ಕಿದೆ ಅಂತ ಕೂಡ ಬಾಬಾ ರಾಮದೇವ್ ಸುಳ್ಳೆ ಗುಲ್ ಹಬ್ಬಿಸಿಬಿಟ್ಟಿದ್ರು. ಸರ್ಕಾರ ಅದಕ್ಕೂ ಸುಮ್ಮನೆ ಕೂತಿತ್ತು. ಕಡೆಗೆ ವಿಶ್ವ ಆರೋಗ್ಯ ಸಂಸ್ಥೆನೇ ತಪರಾಕಿ ಕೊಟ್ಟ ಮೇಲೆ ಬೇರೆ ಕತೆ ಹೇಳೋದಿಕ್ ಶುರು ಮಾಡಿದ್ರು. ಹೀಗೆ ಮೋದಿ ಬೆಂಬಲಿತ ಪತಂಜಲಿಯ ನಕಲಿ ಔಷಧಿ ಪ್ರಮೋಷನ್ಗೆ ನಿಂತಿತ್ತು ಕೇಂದ್ರ ಸರ್ಕಾರ. ಕರೋನಾ ಕಾಲದಲ್ಲಿ ಮೋದಿ ಸರ್ಕಾರ ಮಾಡಿದಂತಹ ಮತ್ತೊಂದು ತೀರಾ ಹಾಸ್ಯಾಸ್ಪದ ಹಾಗೂ ಅಷ್ಟೇ ಬೇಜವಾಬ್ದಾರಿ ಕೆಲಸ ಅಂತ ಅಂದ್ರೆ ಚಪ್ಪಾಳೆ ಬಾರಿಸೋದಿಕ್ ಹೇಳಿದ್ದು.
2020 ಮಾರ್ಚ್ 22ರಂದು ಸಂಜೆ ಮೋದಿ ಜನತೆಗೆ ಅಂಥದ್ದೊಂದು ಕರೆ ಕೊಟ್ರು. ಚಪ್ಪಾಳೆ ತಟ್ಟೋದಿಕ್ಕೆ ಹೇಳಿದ್ರು, ಗಂಟೆ ಬಾರಿಸೋದಿಕ್ಕೆ ಹೇಳಿದ್ರು, ಕರೋನಾ ಓಡ್ ಹೋಗುತ್ತೆ ಅಂತ ಹೇಳಿದ್ರು. ಕಡೆಗೆ ಈ ಹಾಸ್ಯಾಸ್ಪದ ಕೆಲಸವನ್ನ ಕರೋನಾ ವಿರುದ್ಧ ಜನರು ಒಗ್ಗಟ್ಟಾಗಿ ಎದುರಿಸೋದಿಕ್ಕೆ ಸಿದ್ಧಗೊಳಿಸೋದಿಕ್ಕಾಗಿ ಮಾಡಿದ್ದು ಅಂತ ಸಮರ್ಥನೆ ಬೇರೆ ಕೊಡೋದು ನಡೆದಿತ್ತು. ಮಾರ್ಚ್ನಲ್ಲಿ ಚಪ್ಪಾಳೆ ತಟ್ಟೋದಕ್ಕೆ ಹೇಳಿದವರು ಏಪ್ರಿಲ್ನಲ್ಲಿ ಮತ್ತೊಂದು ಕರೆಯನ್ನ ಕೊಟ್ಟರು. ಏಪ್ರಿಲ್ 5ರ ರಾತ್ರಿ 9 ಗಂಟೆಗೆ ಮನೆ ಎದುರು ದೀಪ ಬೆಳಗೋದಿಕ್ಕೆ, ಕ್ಯಾಂಡಲ್ ಹಚ್ಚೋದಿಕ್ಕೆ, ಟಾರ್ಚ್ ಇಲ್ಲವೇ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡೋದಿಕ್ಕೆ ಹೇಳಿದರು. ಇದೆಲ್ಲ ಒಂದು ಬಗೆಯದಾದ್ರೆ ಅವ್ರದೇ ಸಂಪುಟದ ಮಂತ್ರಿ ಅರ್ಜುನ್ ಮೇಘವಾಲ್ ಅವರು ಸುನಿಲ್ ಬನ್ಸಾಲಿ ಕಂಪನಿಯ ಬಾಬೀಜಿ ಪಾಪಡ್ ಪ್ರಮೋಷನ್ ಅಲ್ಲಿ ತೊಡಗಿಬಿಟ್ಟಿದ್ರು. ಬಾಬೀಜಿ ಬ್ರ್ಯಾಂಡ್ ಪಾಪಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅದು ಕರೋನಾ ವಿರುದ್ಧ ನಮ್ಮ ದೇಹವನ್ನು ದೃಢಗೊಳಿಸುತ್ತೆ ಅಂತೆಲ್ಲ ಆ ಪಾಪಡ್ ಪ್ಯಾಕೆಟ್ ಅನ್ನ ಎತ್ತೆತ್ತಿ ತೋರಿಸ್ತಾ ಅಸಹ್ಯವಾಗಿ ಪ್ರಚಾರದಲ್ಲಿ ತೊಡಗಿದ್ರು. ಇದು ಮೋದಿ ಸರ್ಕಾರದ ಕರೋನಾ ವಿರುದ್ಧದ ಹೋರಾಟವಾಗಿತ್ತು. ಈ ಧಾವಂತದಲ್ಲಿ ಅದು ಕೋರ್ಟ್ ನಿರೀಕ್ಷೆ ಮಾಡಿದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದನ್ನೇ ಮರ್ತು ಹೋಗಿತ್ತು. ಈಗ ರಾಮದೇವ್ ಕೋರ್ಟ್ ಕಟಕಟೆಯಲ್ಲಿದ್ದಾರೆ, ಮೋದಿ ಸರ್ಕಾರ ಕೂಡ ಕೋರ್ಟ್ ಕಟಕಟೆಯಲ್ಲಿದೆ. ಜೊತೆಗೆ ಈ ಸರ್ಕಾರ ಜನತಾ ನ್ಯಾಯಾಲಯದಲ್ಲೂ ಇದೆ. ತನಗೆ ಇನ್ನೊಂದು ಅವಧಿಗೆ ಅಧಿಕಾರವನ್ನ ಕೊಡಿ ಅಂತ ಕೇಳ್ತಾ ಇದೆ. ಯಾವುದಕ್ಕಾಗಿ ನಿಮಗೆ ಇನ್ನೊಂದು ಅವಧಿಯ ಅಧಿಕಾರವನ್ನ ಕೊಡಬೇಕು ಅಂತ ಈಗ ಜನ ಕೇಳಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.